ಕನ್ನಡದ ಟಾಪ್ ಬ್ಲಾಗರ್ಸ್ ಅಂತಾನೆ ಕರಿಬಹುದು ಇವರನ್ನ. ಯಾಕಂತ ಹೇಳಿದ್ರೆ ಇವ್ರು ಮಾಡ್ಕೊಂಡಂತಹ ಮದುವೆ ಎಲ್ಲಾ ಕಡೆ ವೈರಲ್ ಆಯಿತು. ನಿಮಗೆ ಗೊತ್ತಿರಬಹುದು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಹೌದು, ನೀವು ಅನ್ಕೊಂಡಂಗೆ ಮಧು ಗೌಡ ಮತ್ತೆ ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್ಗಳು ಇದಾವಲ್ಲ, ಆ ಓನರ್ಗಳ ಬಗ್ಗೆನೇ ಮಾತಾಡ್ತಿರೋದು. ಈಗ ಮತ್ತೊಂದು ಸಾಹಸಕ್ಕೆ ಇವರೆಲ್ಲರೂ ಕೂಡ ಕೈ ಹಾಕಿದ್ರು. ಇವರದೇ ಒಂದು ಗ್ರೂಪ್ ಇದೆ, ನಿಮಗೆಲ್ಲರೂ ಕೂಡ ಗೊತ್ತು. ನಿಖಿಲ್ ನಿಶಾ ಇಬ್ರು ಕೂಡ ಅಣ್ಣ ತಂಗಿ, ಆದರೆ ಮಧು ಗೌಡ ಅವರು ನಿಖಿಲ್ ಅವರ ಪತ್ನಿಯಾಗಿದ್ದಾರೆ. ಸೊ 4 ಜನನು ಸೇರ್ಕೊಂಡು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ರು. ಸೊ ತುಂಬಾ ದಿನದ ಆಸೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಇದನ್ನ ಪೂರೈಸಬೇಕಾದ್ರೆ ಮಧು ಗೌಡ ಅವರು ಸ್ವತಃ ಕಣ್ಣೀರನ್ನು ಕೂಡ ಹಾಕಿದ್ರು. ಹೌದು, ಮಧು ಗೌಡ ಮತ್ತೆ ನಿಖಿಲ್ ಅವರಿಬ್ರು ಕೂಡ ಗ್ರಾಂಡ್ ಆಗಿ ಮದುವೆ ಮಾಡಿಕೊಂಡು ನಿಮ್ಗೆಲ್ರಿಗೂ ಕೂಡ ಗೊತ್ತಾಯ್ತು. ಯಾವುದೇ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲದೆ ಇರೋ ತರ ಮದುವೆನ ಮಾಡಿಕೊಂಡು ಎಲ್ಲರ ಬಾಯಲ್ಲೂ ಇವರದೇ ಮಾತುಗಳು ಬರ್ತಾ ಇತ್ತು. ಈಗ ಮತ್ತೊಂದು ಸಾಹಸಕ್ಕೆ ಇವರಿಬ್ರು ಕೂಡ ಕೈ ಹಾಕಿದ್ದಾರೆ. ಅದೇನಂತ ಹೇಳಿದ್ರೆ ಮಹೀಂದ್ರ ಥಾರ್ ರಾಕ್ಸ್ AX7L ಡೀಸೆಲ್ ವಾಹನವನ್ನ ಇವರು ತಗೊಂಡಿದ್ದಾರೆ. ಇದರ ಬೆಲೆ ಕೇಳಿದ್ರೆ ನೀವು ಕೂಡ ಹಬ್ಬ ಅನ್ನೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಈ ಕಾರಿನ ಬೆಲೆ ಆನ್ ರೋಡ್ ಪ್ರೈಸ್ ಬಂದು 27.5 ಲಕ್ಷ ರೂಪಾಯಿಗಳಾಗತ್ತೆ. ಹೌದು, 27.5 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಮಧು ಗೌಡ, ನಿಖಿಲ್ ನಿಶಾ 3 ಜನ ಸೇರ್ಕೊಂಡು ನಿಖಿಲ್ ಅವರಿಗೋಸ್ಕರ ಮಹೇಂದ್ರ ಥಾರ್ ರಾಕ್ಸ್ ಅನ್ನ ಪರ್ಚೇಸ್ ಅನ್ನ ಮಾಡಿದ್ದಾರೆ. ಸ್ವತಃ ಬೆಂಗಳೂರಲ್ಲಿ ಎಲ್ಲೂ ಕೂಡ ಆರ್ಡರ್ ಸಿಗದೇ ಇರೋದ್ರಿಂದ ಇದು ಮಾರ್ಕೆಟಿಗೆ ಬರೋಕ್ಕೂ ಮೊದಲೇ ಇದನ್ನ ಅವರು ಆರ್ಡ್ರ್ ಕೂಡ ಕೊಟ್ಟಿದ್ರು. ಜೊತೆಗೆ ಫ್ರೀಯಾಗಿ ಅವರಿಗೀಗ ಅದರ ಒಂದು ಫೋಟೋಸ್ ಎಲ್ಲ ಬಂದಿತ್ತು. ಎಲ್ಲೂ ಕೂಡ ನೋಡ್ಕೊಂಡು ಬಂದಿದ್ರು. ಅದ್ರ ಮಧು ಅವರು ನೋಡಿರ್ಲಿಲ್ವಂತೆ. ಅದಕ್ಕೋಸ್ಕರ ಇವತ್ತು ಅವರು ಮಂಗಳೂರಿಗೆ ಹೋಗಿ ಮಂಗಳೂರಿನ ಒಂದು ಶೋರೂಮಲ್ಲಿ ಥಾರ್ ರಾಕ್ಸ್ ಅನ್ನ ತಗೊಂಡು ಬಂದಿದ್ದಾರೆ. ಸೊ ಅದಕ್ಕೆ 10,000 ರೂಪಾಯಿಯ ಒಂದು ಹೂವಿನ ಹಾರವನ್ನು ಕೂಡ ಹಾಕ್ಸಿದ್ದಾರೆ. ಆ ಹೂವಿನ ಹಾರ ಎಲ್ಲೂ ಕೂಡ ಸಿಗದೇ ಇರೋ ಕಾರಣಕ್ಕೆ ಇಂಥದೇ ಹೂವಿನ ಹಾರ ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ 10,000 ರೂಪಾಯಿ ಕೊಟ್ಟು ಒಂದು ಹೂವಿನ ಹಾರವನ್ನು ಮಾಡಿಸಿದ್ರು. ಅಷ್ಟೇ ಅಲ್ಲ, ಅವರಿಗೆ ಫೇವರೇಟ್ ಆದಂತಹ ಧರ್ಮಸ್ಥಳದ ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಅದರ ಜೊತೆಗೆ ಮತ್ತೊಂದು ಅವರ ಮನೆ ದೇವರಿಗೂ ಕೂಡ ಹೋಗಿ ಆ ಒಂದು ಕಾರಿಗೆ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಈ ತರ ಒಂದು ಯೂಟ್ಯೂಬರ್ಸ್ ಜೀವನ ನಡೆಸ್ತಿರೋದು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಈ ತರ ಲವ್ಲಿಯಾಗಿ, ಹ್ಯಾಪಿಯಾಗಿ ಹಾಗೂ ದುಡಿಮೆನೂ ಮಾಡ್ಕೋತಾ ಲೈಫನ್ನು ಎಂಜಾಯ್ ಮಾಡ್ತಿರುವಂತಹ ಎಷ್ಟೋ ಯೂಟ್ಯೂಬರ್ಸ್ಗಳ ನಡುವೆ ಇವರು ಟಾಪಲ್ಲಿ ಬರ್ತಾರೆ. ಇವರನ್ನು ನೋಡಿ ಹಲವಾರು ಜನ ಯುವಕರು ತಿಳ್ಕೊಬೇಕಾಗಿರೋದೇನಂತ ಹೇಳಿದ್ರೆ, ಯಾವುದ್ರಲ್ಲಾದರೂ ಇರಲಿ ಸಕ್ಸಸ್ಸನ್ನು ಕಾಣಬೇಕಂದ್ರೆ ಸ್ವಲ್ಪ ಸ್ಟ್ರಗಲ್ ಪಡಬೇಕು. ಆಮೇಲೆ ಸಕ್ಸಸ್ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಯಾರಕ್ಕೂ ಯಾವುದಕ್ಕೂ ಕೇರ್ ಮಾಡದೆ ನಮ್ಮ ಪಾಡಿಗೆ ನಾವು ಜೀವನ ಮಾಡಿದೆ ಎಲ್ಲನೂ ಕೂಡ ಸುಖಕರವಾಗಿ ಹೋಗುತ್ತೆ ಅಂತ ಹೇಳಿ ಈ 3 ಜನರು ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮುಂದೆ ಅವ್ರ ಜೀವನ ಹೀಗೆ ಸುಖಕರವಾಗಿ ನಡೀಲಿ ಅಂತ ಹೇಳಿ ಈ ಮೂಲಕ ತಿಳಿಸೋಣ. ಜೊತೆಗೆ ನಿಮಗೆ ಏನನ್ನಿಸ್ತು ಇವರು ಕಾರ್ ತೊಗೊಂಡಿದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ.